ಹಲೋ ಗೈಸ್, ಸೊ ಇವತ್ತು 21 ಮೇ 2026. ಇವತ್ತು ನಾನು ಬಿಟ್ಕಾಯಿನಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಶಾರ್ಟ್ ಮಾಡಿದ್ದೀನಿ ಅಂದರೆ 77,000 ಲೆವೆಲ್ಸಲ್ಲಿ ಶಾರ್ಟ್ ಮಾಡಿದ್ದೀನಿ, ನೀವು ನೋಡ್ತಿರೋ ಹಾಗೆಯೇ. ಸೊ ನಂದು ಸ್ಟಾಪ್ ಲಾಸ್ ಬಂದು 77,309, ಹಾಗೆಯೇ ನಂದು ಪ್ರಾಫಿಟ್ ಬಂದು 76,575. ಓಕೆನಾ. ಸೊ ಈ ಟ್ರೇಡಲ್ಲಿ ನಾನು ರಿಸ್ಕ್ ಮಾಡ್ತಿರೋದು $600, ಹಾಗೆಯೇ ಪ್ರಾಫಿಟ್ ಆದರೆ $850 ಪ್ರಾಫಿಟ್ ಆಗುತ್ತೆ. ಸೊ ಕರೆಂಟ್ಲಿ ನಾವು ಗ್ರೀನಲ್ಲಿದ್ದೀವಿ, ಅರೌಂಡ್ $400 ಪ್ರಾಫಿಟಲ್ಲಿದ್ದೀವಿ. ಸೊ ಸಿನ್ಸ್ ಪ್ರೈಸು ಆಲ್ಮೋಸ್ಟ್ ಕೆಳಗಡೆ ಮೂವ್ ಆಗಿರೋದ್ರಿಂದ, ಸುಮಾರು ಕೆಳಗಡೆ ಮೂವ್ ಆಗಿರೋದ್ರಿಂದ ನಾನು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡಿ ಹೆಚ್ಚು ಕಡಿಮೆ $77,200ಗೆ ನಾನು ಸ್ಟಾಪ್ ಲಾಸ್ ಇಡ್ತೀನಿ. ಸೊ ನಂದು ರಿಸ್ಕ್ ಬಂದು ಇವಾಗ $400 ರಿಸ್ಕ್ ಇವಾಗ ನಂದು. ಸೊ ಕರೆಂಟ್ಲಿ ನಾವು ಆಲ್ಮೋಸ್ಟ್ $500ಇಂದ $300 ಪ್ರಾಫಿಟ್ ಬಂದಿದ್ದೀವಿ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ ಈ ಟ್ರೇಡಲ್ಲಿ ಏನಾಗುತ್ತೆ ಅಂತ. ಇದೇನು ಗುರು ಇದು, ಎಕ್ಸಾಕ್ಟ್ ಸಪೋರ್ಟ್, ಎಕ್ಸಾಕ್ಟ್ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಿತ್ತಲ್ಲ ನೋಡ್ರಿ. ಈ ಲೆವೆಲ್ಸಿಂದಾನೇ ನೋಡ್ರಿ ವಿಕ್ಕೋ ರಿಜೆಕ್ಷನ್ ಯಾವ ಲೆವೆಲಿಗೆ ಬರ್ತೈತೆ. $500 ಪ್ರಾಫಿಟಿಂದ $70 ಪ್ರಾಫಿಟಿಗೆ ಬಂದಿದ್ದೀನಿ ನಾನು. ಹಾಗೆಯೇ ಇದ್ರ ನಂಬಿಕೆ ಮೇಲೆ ಸ್ಟಾಪ್ ಲಾಸ್ ಟ್ರೈಲ್ ಮಾಡಿದೆ $400ಗೆ. ನೋಡೋಣ ಏನಾಗುತ್ತೆ ಅಂತ. ಕ್ಲಿಯರಾಗಿ ಈ ಥರ ವಿಕ್ಕೇನಾದರೂ ಕ್ಲೋಸಿಂಗ್ ಕೊಡ್ತು ಅಂದರೆ ಹೆಚ್ಚು ಕಡಿಮೆ 1.5 ನಿಮಿಷ ಆಯ್ತು ಇವಾಗ. ಈ ಥರ ವಿಕ್ಕೇನಾದರೂ ಕ್ಲೋಸಿಂಗ್ ಕೊಡ್ತು ಅಂದರೆ ಇಲ್ಲಿ ಕ್ಲಿಯರಾಗಿ ಬೈಯರ್ಸು ಪುಷ್ ಮಾಡವ್ರೆ, ಅವರೆಲ್ಸ್ ಬೈಯರ್ಸ್ ಎಂಟರ್ ಆಗೋರೆ ಅಂತ ಇಲ್ಲಿ ಇದರ್ಥ. ಪ್ರೈಸ್ ಇಲ್ಲಿಂದ ಹೋಗಿ ಪುನಃ ಇಲ್ಲಿಂದ ಫಾಲೋ ಆಗ್ಬೋದು ಹೆಚ್ಚು ಕಡಿಮೆ ಈ ಲೆವೆಲ್ಸಿಂದ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಕರೆಂಟ್ಲಿ $100 ಪ್ರಾಫಿಟಲ್ಲಿದ್ದೀವಿ. ಎಷ್ಟು ಡಾಲರ್ಸಿಂದ? $500. ಆ್ಯಕ್ಚುಲಿ ನಂದು ಟಾರ್ಗೆಟ್ ಇರೋದು $76,000, $76,500. ಅರ್ಥ ಆಯ್ತಾ. ಪ್ರೈಸ್ ಬಂದಿರೋದು $76,720. ಅರ್ಥ ಆಯ್ತಾ. ಕಡಿಮೆ ಮಾರ್ಜಿನಿಂದ ನಮ್ಮದು ಟಾರ್ಗೆಟ್ ಮಿಸ್ ಆಗಿದೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಪ್ರೈಸು ನೆಕ್ಸ್ಟ್ ಲೆವೆಲ್ ನೋಡ್ರಿ. ನಾನು ಹೇಳ್ದಂಗೆ ಇಲ್ಲಿಂದ ಬೈಯರ್ಸು ಪ್ರೈಸ್ನ ಪುಷ್ ಮಾಡಿದ್ದಾರೆ. ಸೊ ಪಕ್ಕ 99.9% ನಂದು ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ ಈ ಟ್ರೇಡಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ. $500 ಪ್ರಾಫಿಟಿಂದ ಕರೆಂಟ್ಲಿ -$127 ಇದ್ದೀವಿ ನಾವು. ಲೆಟ್ಸ್ ವೇಟ್ ಆ್ಯಂಡ್ ಸಿ. ಸ್ಟಾಪ್ ಲಾಸ್ ಸದ್ಯ ಟ್ರೈಲ್ ಮಾಡಿದೆ, ಅರೌಂಡ್ $400ಗೆ ಟ್ರೈಲ್ ಮಾಡಿದ್ದೀನಿ. ಸೊ ಇವಾಗ ರಿಸ್ಕು ಕಡಿಮೆ ಆಗಿದೆ, ಅರೌಂಡ್ $400 ಆಗಿದೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅನ್ನೋದು. ಸೊ ಗೈಸ್, ಕರೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಸೊ ನಾವು ಕರೆಂಟ್ಲಿ $350 ಪ್ರಾಫಿಟಿಗೆ ಬಂದಿದ್ದೀವಿ. ಸೊ ಮೈನಸ್ಸಿಂದ ಪ್ರೈಸು ಇಲ್ಲೆಲ್ಲೋಯ್ತು. ಸೊ ಅಲ್ಲಿಂದ -$100-200ಇಂದ $350 ಪ್ರಾಫಿಟಿಗೆ ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅನ್ನೋದು. ಇದೇನು ಗುರು ಇದು, ಮಾರ್ಕೆಟ್ ಪ್ರಿಡಿಕ್ಟೇ ಮಾಡೋಕ್ಕಾಯ್ತಿಲ್ಲ. ಮೋಸ್ಟ್ಲಿ ಈ ಕ್ಯಾಂಡಲ್ ನಮ್ಮ ಸ್ಟಾಪ್ ಲಾಸ್ ತಿನ್ಕೊಂಡು ವಾಪಸ್ ಫಾಲ್ ಆಗ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಕರೆಂಟ್ಲಿ ನಾವು ಬ್ಯಾಕ್ ಟು ಲಾಸ್, $160 ಲಾಸಲ್ಲಿದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ಆಲ್ಮೋಸ್ಟ್ ನಮ್ಮ ಸ್ಟಾಪ್ ಲಾಸ್ ಹತ್ರ ಬಂದಿದ್ದೀವಿ. $385, $359 ಲಾಸಲ್ಲಿ ನಡೀತಾ ಇದೆ ನಮ್ಮದು. ಸೊ ನಮ್ಮದು ಸ್ಟಾಪ್ ಲಾಸ್ ಬಂದು $400. ಸೊ ಕರೆಂಟ್ಲಿ ಪ್ರೈಸು 77,174 ಹತ್ರ ಇದೆ. ನಮ್ಮದು ಸ್ಟಾಪ್ ಲಾಸ್ ಬಂದಿದ್ದು 77,201. ಸೊ ಆಲ್ಮೋಸ್ಟ್ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗೋ ಚಾನ್ಸಸ್ ಇದೆ. ಸೊ ಟ್ರೇಡು ಫಸ್ಟು ಈ ಕ್ಯಾಂಡಲಲ್ಲೇ $500 ಪ್ರಾಫಿಟ್ ತೋರಿಸ್ತು. ನೆಕ್ಸ್ಟ್ ಅಗೇನ್ ಇಲ್ಲಿ $200 ಲಾಸ್ ತೋರಿಸ್ತು. ಪುನಃ ಫಾಲ್ ಆಗಿ $300 ಪ್ರಾಫಿಟ್ ತೋರಿಸ್ತು. ಇವಾಗ
ಲಾಸ್ ಹತ್ರ ಬಂದಿದೆ. ಸೊ ಆಲ್ಮೋಸ್ಟು ನಮ್ಮದು ಈ ಟ್ರೇಡಲ್ಲಿ ಲಾಸ್ ಆಗುತ್ತೆ. ಇದು ಯಾವುದೋ ಮಗ ಬಡ್ಕತ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಇಗ್ನೋರ್ ಮಾಡಿ. ಓಕೆ ಗೈಸ್, ಸೊ ನಮ್ಮದು ಈ ಟ್ರೇಡಲ್ಲಿ ಲಾಸ್ ಆಗಿದೆ. ಸೊ ಅರೌಂಡ್ $400 ಲಾಸ್ ಮಾಡಿದ್ದೀನಿ. ಬಿಟ್ಕಾಯಿನ್ ಆನ್ ಅ 15 minute ಟೈಮ್ ಫ್ರೇಮ್. ಓಕೆನಾ? ಏನು ಕಾಣಿಸ್ತಿದೆ ಅಂದರೆ ಇದು ನೋಡಿ, ಇದು ಅಪ್ ಮೂವ್, ಇದು ರೀಟ್ರೇಸ್ಮೆಂಟ್. ಓಕೆನಾ? ಅದಾಗೇ ಇದು ನೋಡಿ, ಈ ಲೆವೆಲ್ಸ್ ಇದೆಯಲ್ಲ, ಇದು ಸಪೋರ್ಟ್ ಝೋನ್. ಓಕೆನಾ? ಪ್ರೀವಿಯಸ್ಲಿ ಸೇಮ್ ಝೋನ್ ನೋಡಿ, ಈ ಝೋನ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿತ್ತಾ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಡ್ತಾ. ಸೊ ದ ಸೇಮ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎನ್ ಸಪೋರ್ಟ್ ಝೋನ್ ಹಿಯರ್. ನೋಡಿ, ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್. ಓಕೆನಾ? ಫೋರ್ತ್ ಅಟೆಂಪ್ಟಲ್ಲಿ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಓಕೆ, ಒಂದು ಸೆಕೆಂಡ್. ಸೊ ಗೈಸ್, ಫೋರ್ತ್ ಅಟೆಂಪ್ಟಲ್ಲಿ ಈ ರೆಡ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಸೊ ಅದು ಸಪೋರ್ಟ್ ಝೋನ್ನ ಬ್ರೇಕ್ ಮಾಡ್ತು. ಓಕೆನಾ? ನೋಡಿ, ಈ ಸಪೋರ್ಟ್ ಝೋನ್ನ ಕ್ಲಿಯರ್ ಕಟ್ಟಾಗಿ ನೋಡಿ, ಸಪೋರ್ಟ್ ಆ್ಯಂಡ್ ಸಪೋರ್ಟ್, ಈ ಕ್ಯಾಂಡಲ್ ಬ್ರೇಕ್ ಮಾಡ್ತು. ಬ್ರೇಕ್ ಮಾಡಿ, ಓಕೆನಾ, ಈ ಗ್ರೀನ್ ಕಲರ್ ಕ್ಯಾಂಡಲ್ ಕಾಣ್ತಿದೆಯಲ್ಲ, ಇದು ನೋಡಿ, ಈ ಕ್ಯಾಂಡಲ್ ಬ್ರೇಕ್ ಡೌನ್ ಅಂದರೆ ಇದನ್ನ ರೀಟೆಸ್ಟ್ ಅಂತ ಅನ್ಕೋಬೋದು ನಾವು. ಆಯಿತಾ? ನೋಡಿ, ಕ್ಲಿಯರ್ ಕಟ್ ಈ ಲೈನ್ ಡ್ರಾ ಮಾಡಿದ್ದೀನಲ್ಲ ನಾನು, ಈ ರೆಡ್ ಕಲರ್ ಲೈನು. ಸೊ ಪ್ರೈಸು ರೀಟೆಸ್ಟು ಕೂಡ ನೋಡಿ, ಆ ರೆಡ್ ಕಲರ್ ಲೈನ್ ಒಳಗೇ ಆಗಿದೆ. ಅರ್ಥ ಆಯ್ತಾ? ಸೊ ಇದು ಬ್ರೇಕ್ಔಟ್, ಇದು ರೀಟೆಸ್ಟು. ಹಾಗೆಯೇ ಈ ವಿಕ್ ನೋಡಿ ಕ್ಲಿಯರ್ ರಿಜೆಕ್ಷನ್ ಫೇಸ್ ಮಾಡಿದೆ. ಸೊ ಇಲ್ಲಿಂದ ಒಂದು ಚಿಕ್ಕ ರೆಸಿಸ್ಟೆನ್ಸ್ ಇದೆ ಅಂತ ನಾನು ಕನ್ಫರ್ಮ್ ಆಗೋಯ್ತು ನನಗೆ. ಸೊ ಈ ವಿಕ್ ಫಾರ್ಮೇಷನ್ ಆದಾಗ ಸೊ ಪ್ರೈಸು ಡ್ರಾಪ್ ಆಗುತ್ತೆ, ಇಲ್ಲಿಂದ ಕಂಟಿನ್ಯೂಸ್ ಫಾಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಫಾಲ್ ಆಯಿತು. ಸೊ ನೀವು ನೋಡ್ದಂಗೆ ಇನಿಷಿಯಲಿ ನಂದು $500 ಪ್ರಾಫಿಟ್ ತೋರಿಸ್ತಾಯಿತ್ತು. ಆಮೇಲೆ ಪ್ರೈಸು ಎಕ್ಸಾಕ್ಟ್ ಇದೇ ಲೆವೆಲ್ಸಿಂದ ಮೇಲೋಗಿ ನಂದು ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಓಕೆನಾ? ಸೊ ಪ್ರಾಫಿಟ್ ಏನೋ $500 ತೋರಿಸ್ತಾಯಿತ್ತು, ಬಟ್ ನಂದು ಇನಿಷಿಯಲ್ ಟೇಕ್ ಪ್ರಾಫಿಟ್ ಹಿಟ್ಟಾಗಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇಟ್ ಈಸ್ ಪಾರ್ಟ್ ಆಫ್ ದ ಗೇಮ್. ಸೊ ಕನ್ಸಿಸ್ಟೆಂಟ್ಲಿ ಲಾಸಲ್ಲಿದೆ ಜೀವನ. ಸೊ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತೊಗೊಂಡಾಗ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಗೈಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.